ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಇಂದು ಬೆಳಗ್ಗೆಯಿಂದ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಆಚರಿಸುತ್ತಿದ್ದಾರೆ. ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದ ಮಸೀದಿಯಲ್ಲಿ 2 ಪಾಂಜಗಳನ್ನು ಸ್ಥಾಪಿಸಿದ್ದು, ಒಂದನ್ನು ಗುತ್ತಿಗೆ ಸಾಬ್ ಎಂದು ಮತ್ತೊಂದನ್ನು ಕಾಸಿಂ ದುಲೈ ಎಂದು ಕರೆಯಲಾಗುತ್ತದೆ. ಈ 2 ದೇವರಿಗೆ ಗ್ರಾಮಸ್ಥರು ಬೆಳ್ಳಿಯಿಂದ ಪಾಂಜಗಳನ್ನು ಮಾಡಿಸಿದ್ದು, ಇದರಲ್ಲಿ ಗ್ರಾಮದ ಜೈನ ಸಮಾಜದ ಮುಖಂಡರಾದ ದಿವಂಗತ ಶ್ರೀ ರಾವ್ ಬಹದ್ದೂರ್ ಪಂಪಾವತಿ ದೇಸಾಯಿ ಅವರು ಗುತ್ತಿಗೆ ಸಾಬ್ ಪಂಜಾಬನ್ನು ಬೆಳ್ಳಿಯಿಂದ ಮಾಡಿಸಿಕೊಟ್ಟಿದ್ದು ವಿಶೇಷ. ಇಂದು ಕೊನೆಯ ದಿನ 2 ಪಂಜಾಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯಮಾದಗಳೊಂದಿಗೆ ಭಕ್ತರ ಮನೆ ಮನೆಗೆ ಹೋಗಿ ಆಶೀರ್ವದಿಸಿ, ಸುತ್ತಲಿನ ಗ್ರಾಮಗಳಾದ ಮೇರೆವಾಡ, ತಿಮ್ಮಾಪುರದ ಅಮ್ಮಿನಬಾವಿ ಪಾಂಜಗಳು ಒಟ್ಟಿಗೆ ಸೇರಿ ಮಧ್ಯರಾತ್ರಿ ಒಳಗೆ ಹೋಗುವ ಸಂಪ್ರದಾಯದಂತೆ ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತದೆ. ಯಲ್ಲಪ್ಪ ಜಾನಕನೂನವರು, ನ್ಯೂಸ್ 43 ಇಂಡಿಯಾ, ಧಾರವಾಡ ಜಿಲ್ಲಾ. Yeah.